ನಮಸ್ಕಾರ. ಆರ್ ಸಿ ಬಿಯ ಅನ್ಬಾಕ್ಸಿಂಗ್ ಎವೆಂಟ್ ಯಾವಾಗ ಫ್ರೀ ಆಗಿ ಲೈವ್ ನೋಡೋದು ಹೇಗೆ, ಬಟ್ ಇದೆಲ್ಲ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಆರ್ ಸಿ ಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಇನ್ನು ಈ ಬಾರಿಯ IPL ಸೀಸನ್ 19 ಮಾರ್ಚ್ 28ರಿಂದ ಆರಂಭವಾಗಲಿದ್ದು, ಇದಕ್ಕೂ ಮುನ್ನ ಆರ್ ಸಿ ಬಿ ಪ್ರತಿ ವರ್ಷ ಕೂಡ ಅನ್ಬಾಕ್ಸಿಂಗ್ ಎವೆಂಟ್ನ ಇಟ್ಕೋತಾ ಇದೆ. ಆದರೆ ಈ ಬಾರಿ 2026ರ ಅನ್ಬಾಕ್ಸಿಂಗ್ ಎವೆಂಟ್ ಯಾವಾಗ ಅಂತ ಕೇಳ್ತೋದ್ರೆ, ಅಂದರೆ ಮಾರ್ಚ್ 20 ಅಥವಾ ಮಾರ್ಚ್ 22ರಂದು ನಡೆಯುವ ಎಲ್ಲ ಸಾಧ್ಯತೆಯೂ ಕೂಡ ಎದ್ದು ಕಾಣ್ತಿದೆ. ಬಟ್ ಪ್ರತಿ ವರ್ಷ ನಮ್ಮ ಆರ್ ಸಿ ಬಿ ತಂಡ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ಈ ಒಂದು ಇವೆಂಟನ್ನು ಮಾಡ್ತಿದೆ. ಅಂದರೆ ಈ ಇವೆಂಟನ್ನು ಯಾಕೆ ಮಾಡ್ತಾರೆ ಅಂತ ಕೇಳ್ತೋದ್ರೆ ನೋಡ್ಬೋದು. ಬಟ್ ಇಲ್ಲಿ ಹೊಸ ಜರ್ಸಿಯನ್ನು ಕೂಡ ಲಾಂಚ್ ಮಾಡಲಾಗಿದ್ದು, ಜೊತೆಗೆ ಇಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ ಕೂಡ ಇರ್ತದೆ. ಅಂದರೆ ಪರ್ಫಾರ್ಮೆನ್ಸ್ ಕೂಡ ಇರಲಿದ್ದು, ಹೀಗಾಗಿ ಆರ್ ಸಿ ಬಿಯ ಹಳೆಯ ಆಟಗಾರರಿಗೆಲ್ಲ ಒಂಥರ ಗೌರವ ಸೂಚಿಸುವ ಸಲುವಾಗಿ ಹಾಲ್ ಆಫ್ ಫೇಮ್ ಕೂಡ ಇಟ್ಕೊಂಡಿದ್ದಾರೆ. ಬಟ್ IPL 2026ರ ಸ್ಕ್ವಾಡ್ ಕೂಡ ಇರಲಿದ್ದು, ಹೀಗಾಗಿ ಇಲ್ಲಿ ಎಲ್ಲ ತಂಡದ ಸ್ಟಾರ್, ಅಂದರೆ ಆರ್ ಸಿ ಬಿ ತಂಡದ ಸ್ಟಾರ್ ಆಟಗಾರರಿಗೆ ಒಂದು ಗೌರವ ಸೂಚಿಸುವ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ಕೂಡ ಆರ್ ಸಿ ಬಿ ಇಟ್ಕೊಂಡಿದ್ದು, ಹೀಗಾಗಿ ಇದನ್ನು ಲೈವ್ ಸ್ಟ್ರೀಮ್ ನೀವು ನೋಡೋದು ಎಲ್ಲಿ ಅಂತ ಕೇಳ್ತೋದ್ರೆ ನೋಡ್ಬೋದು. ಬಟ್ ಇದರ ಒಂದು ಲೈವ್ ಸ್ಟ್ರೀಮ್ ನಿಮಗೆ ಆರ್ ಸಿ ಬಿಯ ಸಪ್ರೇಟ್ ವೆಬ್ಸೈಟಲ್ಲಿ ಕೂಡ ಸಿಗ್ತದೆ. ಹೀಗಾಗಿ ನೀವು ಆರ್ ಸಿ ಬಿ ಆ್ಯಪನ್ನು ಕೂಡ ನೀವು ನೋಡ್ಬೋದು. ಬಟ್ ಯಾವುದೇ ಟಿ ವಿ ಚಾನಲ್ಗಳಲ್ಲಿ ಈ ಒಂದು ಲೈವ್ ಸ್ಟ್ರೀಮ್ ನಿಮಗೆ ಇರೋದಿಲ್ಲ. ಇದು ಏನಪ್ಪ ಸದ್ಯಕ್ಕೆ ವರದಿಗಳ ಪ್ರಕಾರ ಮಾರ್ಚ್ 20 ಅಥವಾ 22ರಂದು ಒಂದು ಆರ್ ಸಿ ಬಿಯ ಅನ್ಬಾಕ್ಸಿಂಗ್ ಇವೆಂಟ್ ಕೂಡ ಇರ್ತದೆ. ಇದು ಎಲ್ಲ ಆಟಗಾರ, ಅಂದರೆ ಕೊಹ್ಲಿ ಆಗಲಿ, ನಮ್ಮ ತಂಡದ ಜಿತೇಶ್ ಶರ್ಮಾ, ನಾಯಕ ರಜತ್ ಪಾಟಿದಾರ್, ಇನ್ನು ಹಜಲ್ವುಡ್ಡಂಥ ಆಟಗಾರರಿಗೆ ಗೌರವ ಸೂಚಿಸುವ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ಕೂಡ ಆರ್ ಸಿ ಬಿ ಇಟ್ಕೊಂಡಿದ್ದು, ಬಟ್ ಇದೊಂಥರ ಒಳ್ಳೆಯ ನಿರ್ಧಾರ. ಯಾಕೆಂದರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಇತ್ತೀಚೆಗೆ ಬಂದಿರುವ ವರದಿಗಳ ಪ್ರಕಾರ ಎಲ್ಲ ಪಂದ್ಯಗಳು ಕೂಡ, ಅಂದರೆ ಆರ್ ಸಿ ಬಿಯ ಎಲ್ಲ ಪಂದ್ಯಗಳು ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೀತದೆ. ಅಂದರೆ ಆರ್ ಸಿ ಬಿ ಎದುರಿಸುತ್ತಿರುವ ಮೊದಲ ಪಂದ್ಯ SRH ವಿರುದ್ಧವೇ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೀತಾ ಇದೆ. ಹೀಗಾಗಿ ಈ ಒಂದು ಇವೆಂಟ್ ಏನಪ್ಪ ಅಂದರೆ ಆರ್ ಸಿ ಬಿಗೆ ತುಂಬಾ ಮುಖ್ಯ ಆಗಿದೆ ಅಂತ ಹೇಳ್ಬೋದು. ಬಟ್ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.